ನಮಸ್ಕಾರಾಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸು ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ಅವಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ನಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 10ನೇ ಅಧ್ಯಾಯದ 22ನೇ ಶ್ಲೋಕದ ಅರ್ಥ ಆಗಬೇಕಿದೆ, ಹೌದಾ? ಇನ್ನೊಮ್ಮೆ ಶ್ಲೋಕವನ್ನು ಓದೋಣ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ. ವೇದಾನಾಂ, ಋಗ್ವೇದವನ್ನು ಹೊರತುಪಡಿಸಿ ಇನ್ನಿತರ ವೇದಗಳ ಮಧ್ಯೆ ಸಾಮವೇದೋಸ್ಮಿ, ಸಾಮವೇದದಲ್ಲಿ ಸಾಮ ಎಂಬ ವಿಭೂತಿ ರೂಪದಿಂದ ಇರುವೆನು. ಸಾಮವೇದದಲ್ಲಿ ಸಾಮ ಎಂಬ ವಿಭೂತಿ ರೂಪದಿಂದ ಇರುವೆನು. ದೇವಾನಾಂ, ಬ್ರಹ್ಮಾದಿ ದೇವತೆಗಳನ್ನು ಹೊರತುಪಡಿಸಿ, ಅಂದ್ರೆ ಬ್ರಹ್ಮಾದಿ ದೇವತೆಗಳಿಂದ ಶಂಕರ ರುದ್ರದೇವರ ತನಕ ಇಂಥವರನ್ನು ಹೊರತುಪಡಿಸಿ ಎಂದರ್ಥ. ಬ್ರಹ್ಮಾದಿ ದೇವತೆಗಳನ್ನು ಹೊರತುಪಡಿಸಿ ಇನ್ನಿತರ ದೇವತೆಗಳ ಮಧ್ಯೆ ವಾಸವಃ ಅಸ್ಮಿ, ವಾಸವನಾಮಕನಾಗಿ ಇಂದ್ರನಲ್ಲಿರುವೆನು. ಇದನ್ನ ಎಲ್ಲದಕ್ಕೂ ನೀವು ಅನ್ವಯ ಹೇಗೆ ಮಾಡ್ಕೊಳ್ಬೇಕು ಅಂತಂದ್ರೆ, ಇನ್ನಿತರ ವೇದಗಳ ಮಧ್ಯೆ ಸಾಮವೇದದಲ್ಲಿ ಸಾಮ ಎಂಬ ವಿಭೂತಿ ರೂಪದಿಂದ ಇರುವೆನು ಅಂತ ನಾ ಹೇಳಿದೆ. ಇದ್ದು ಅದಕ್ಕೆ ಒಂದು ವೈಶಿಷ್ಟ್ಯವನ್ನ ತಂದುಕೊಟ್ಟಿರುವೆ ಅಂತ ನೀವು ಮುಂದಿನ ಅನ್ವಯ ಮಾಡ್ಕೊಳ್ಬೇಕು. ಇದೂ ಅಷ್ಟೇ. ದೇವಾನಾಮಸ್ಮಿ ವಾಸವಃ, ದೇವಾನಾಂ ಬ್ರಹ್ಮಾದಿ ದೇವತೆಗಳನ್ನು ಹೊರತುಪಡಿಸಿ ಇನ್ನಿತರ ದೇವತೆಗಳ ಮಧ್ಯದಲ್ಲಿ ವಾಸವನಾಮಕನಾಗಿ ನಾನು ಇಂದ್ರನಲ್ಲಿರುವೆನು. ಇದ್ದು ಅವನಿಗೆ ಒಂದು ವೈಶಿಷ್ಟ್ಯವನ್ನ ತಂದು ಕೊಡುವೆನು ಅಂತ. ತುಂಬಾ ದೊಡ್ಡದಾಗತ್ತೆ, ಅದನ್ನ ಹೇಳುವಂತಹ ಶಬ್ದ ಇದರಲ್ಲಿ ಇಲ್ಲ, ಆದ್ದರಿಂದಾಗಿ ಅದನ್ನು ಹೇಳ್ತಾ ಇಲ್ಲ. ದೇವಾನಾಂ, ಆಯ್ತಾ? ವಾಸವಃ ಅಸ್ಮಿ, ವಾಸವನಾಮಕನಾಗಿ ಇಂದ್ರನಲ್ಲಿರುವೆನು. ಇಂದ್ರಿಯಾಣಾಂ, ಇಂದ್ರಿಯಗಳಲ್ಲಿ ಇಂದ್ರಿಯಗಳಲ್ಲಿ
ಮನಶ್ಚಾಸ್ಮಿ, ಮನಸ್ಸೆಂಬ ವಿಭೂತಿ ರೂಪದಿಂದ ಮನಸ್ಸಿನಲ್ಲಿರುವೆನು. ಮನಸ್ಸೆಂಬ ವಿಭೂತಿ ರೂಪದಿಂದ ಮನಸ್ಸಿನಲ್ಲಿರುವೆನು. ಭೂತಾನಾಂ, ಜೀವಿಗಳ ಮಧ್ಯದಲ್ಲಿ, ಭೂತಾನಾಂ ಜೀವಿಗಳ ಮಧ್ಯದಲ್ಲಿ ಚೇತನಾ ಅಸ್ಮಿ, ಚೇತನಾ ಅಸ್ಮಿ, ಚೇತನ ಎಂಬ ಸ್ತ್ರೀ ರೂಪದಿಂದ ನಾನು ಇರುವೆನು. ಚೇತನ ಎಂಬ ಸ್ತ್ರೀ ರೂಪದಿಂದ ನಾನು ಆ ಜೀವಿಗಳಲ್ಲಿರುವೆನು. ಪ್ರಶ್ನೆ ಇದ್ರೆ ಕೇಳಿ. ನೋಡಿ, ಹಾಗಾದರೆ ನಮಗೆ ಎಲ್ಲಿದ್ದಾನೆ ಪರಮಾತ್ಮ? ಈಗ ನೀವು ತಲೆಯಲ್ಲಿ ಓಡ್ತಿರೋದು ಜೀವಿಗಳಲ್ಲಿ ಇರುವೆನು. ಅಯ್ಯೋ, ಹಾಗಾದ್ರೆ ಎಲ್ಲ ಜೀವರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಆಯ್ತು. ಎಲ್ಲ ಜೀವರು ಶ್ರೇಷ್ಠ, ಹೌದಾ? ಅದಕ್ಕೆ ನಾ ಹೇಳಿದ್ದೇನೆ, ಇದೊಂದು ಮುಖ್ಯ ವಿಷಯ. ಚೇತನತ್ವ ಎನ್ನುವಂಥದ್ದು ಅಂದರೆ ಯಾವುದರಲ್ಲಿ ಕ್ರಿಯೆ ಇದೆ ಅದೆಲ್ಲ ಚೇತನವೇನೆ. ಹಾಗಾದ್ರೆ ಈ ಚೇತನತ್ವ ಎಲ್ಲದರಲ್ಲೂ ಇದೆ, ಎಲ್ಲವೂ ಶ್ರೇಷ್ಠ ಜೀವಿಗಳಲ್ಲಿ. ಯಾವ್ಯಾವ ಜೀವಿಗಳು ಅಂತಿವೇನೋ, ಮರ ಗಿಡಗಳು, ಪಶು ಪಕ್ಷಿಗಳು ಎಲ್ಲವೂ ಶ್ರೇಷ್ಠ. ಮಾನವರು, ದೈತ್ಯರೆಲ್ಲರೂ ಶ್ರೇಷ್ಠ ಅಂತಂದ್ರೆ ಆಹಾ, ಯಾರಿಗೆ? ಅದಕ್ಕೆ ಹೇಳ್ತಾ ಇದ್ದೇನೆ, ಚೇತನ ಅಂತಂದ್ರೆ ನಿನ್ನೆ ಹೇಳಿದ್ದೆ ನಾನು. ಚೇತನದ ಡೆಫಿನಿಷನ್ ಏನು ಅಂತಂದ್ರೆ ಬಹುಸ್ಮರಣ ಶಕ್ತಿಶ್ಚ ಚೇತನೇತ್ಯಭಿಧೀಯತೆ. ಬಹುಸ್ಮರಣ ಶಕ್ತಿ ಚೇತನ, ಇಷ್ಟೇ ಬರ್ಕೊಳ್ಳಿ. ಬಹುಸ್ಮರಣ ಶಕ್ತಿ ಚೇತನ, ಅಂಡರ್ಲೈನ್ ಮಾಡ್ಕೊಳ್ಳಿ, ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಇದನ್ನ. ಚೇತನ ಅಂದ್ರೆ ಏನು? ಹಾಗಾದ್ರೆ ಮರಗಿಡಗಳು ಬರೋದಿಲ್ಲ, ಪಶು ಪಕ್ಷಿಗಳು ಬರೋದಿಲ್ಲ. ಯಾರಿಗೆ ಬಹಳ ಸ್ಮರಣ ಶಕ್ತಿ ಇದೆ? ಮಾನವರಿಗೆ ಮಾತ್ರ, ದೇವಾನುದೇವತೆಗಳಿಗೆ ಮಾತ್ರ. ದೇವತೆಗಳದ್ದು ಬಿಡಿ, ಅದು ದೇವತೆಗಳಲ್ಲಿ ಇಂದ್ರ ಆಗಿದ್ದಾನೆ, ದೇವತೆಗಳನ್ನು ಹೊರತುಪಡಿಸಿ ಇಲ್ಲಿ. ಹಾಗಾದ್ರೆ ಡೌಟ್ ಕ್ಲಿಯರ್. ಪಶು ಪಕ್ಷಿಗಳು ಬರೋದಿಲ್ಲ, ಪ್ರಾಣಿಗಳು ಬರೋದಿಲ್ಲ. ಸರಿ, ಮುಂದೆ ಹೋಗೋಣ. ರುದ್ರಾಣಾಂ ಶಂಕರಶ್ಚಾಸ್ಮಿ, ವಿತ್ತೇಶೋ ಯಕ್ಷರಕ್ಷಸಾಂ, ವಸೂನಾಂ ಪಾವಕಶ್ಚಾಸ್ಮಿ, ಮೇರುಶಿಖರಿಣಾಮಹಂ. ಏಕಾದಶ ರುದ್ರರು. ಅದರಲ್ಲಿ ನಾನು ಶಂಕರನಾಮಕನಾಗಿ ಇದ್ದೇನೆ. ಏಕಾದಶ ರುದ್ರಲ್ಲಿ ಶಂಕರ ಅನ್ನುವಂತಹ ರುದ್ರ ಯಾರಿದ್ದಾರೆ ಅದು ನಾನು. ಆ ರುದ್ರರಿಗಿಂತ ಶ್ರೇಷ್ಠತೆಯನ್ನು ಈ ಶಂಕರನಿಗೆ ಕೊಡ್ತಾ ಇದ್ದಾನೆ. ನೋಡಿ, ಅವರೇ ಆ ಶಂಕರನಲ್ಲಿ ಶಂಕರ ಎಂಬ ವಿಭೂತಿ ರೂಪದಿಂದಲೇನೆ ನಾನಿದ್ದೇನೆ. ಯಕ್ಷ ರಕ್ಷಸಾಂ ವಿತ್ತೇಶ, ಯಕ್ಷ ಮತ್ತು ರಕ್ಷಸರ ರಾಜ ಯಾರು? ಕುಬೇರ. ಕುಬೇರನಲ್ಲಿ ವಿತ್ತೇಶ ಎಂಬ ವಿಭೂತಿ ರೂಪದಿಂದಲೇ ಇದ್ದೇನೆ ನಾನು. ಅಷ್ಟು ಶ್ರೀಮಂತ ಯಾಕೆ ಅವನು? ಲಕ್ಷ್ಮೀಪತಿಯಾಗಿದ್ದರೂ ಕೂಡ ಕುಬೇರನು ಶ್ರೀಮಂತ ಅಂತಾನೆ. ದೊಡ್ಡ ಕುಬೇರಪ್ಪ ಅವನು ಅಂತ ಹೇಳ್ತೇವೆ. ದೊಡ್ಡ ಲಕ್ಷ್ಮೀಪತಿ ಅಂತ ಯಾರು ಹೇಳೋದಿಲ್ಲ, ಕಡಿಮೆ. ಗೊತ್ತಿರೋರು ಹೇಳ್ತಾರೆ, ಪರಮಾತ್ಮ ಗೊತ್ತಿರೋರು ಹೇಳ್ತಾರೆ, ದೊಡ್ಡ ಕುಬೇರ ಅವನು. ಯಾಕೆ ಅವನಲ್ಲಿ ಅಷ್ಟು ಸಂಪತ್ತು? ಯಾಕೆ?
ಯಕ್ಷರಕ್ಷರ ರಾಜ ಅವನು ಯಾಕೆ ಅಷ್ಟು ಸಂಪತ್ತು ಅಂತಂದ್ರೆ ವಿತ್ತೇಶ ಎಂಬ ವಿಭೂತಿ ರೂಪದಿಂದ ನಾನಲ್ಲಿದ್ದೇನೆ. ಅದೇ ಹೇಳ್ತಾ ಇದ್ದ ಆ ವಿಭೂತಿ ನೋಡಿ, ವಿತ್ತ ಈಶ. ವಿತ್ತ ಅಂದ್ರೆ ದುಡ್ಡು, ಅದಕ್ಕೆ ಈಶ ಒಡೆಯ. ಈ ಒಂದು ರೂಪದಿಂದ ನಾನು ಅವನಲ್ಲಿ ಇರುವುದರಿಂದ ಅವನಿಗೆ ಅಷ್ಟು ಸಂಪತ್ತು ಅಂತ. ವಿತ್ತೇಶ ಅವರ ಆ ವಿತ್ತೇಶನ ಮಕ್ಕಳು ಯಾರು ಗೊತ್ತಾ? ಗೊತ್ತಿರಬಹುದು, ಕೃಷ್ಣನ ಕಥೆಯಲ್ಲಿ ಬಂದಿದೆ. ಹತ್ರ ಬಂದ್ರಿ. ಎರಡು ಅರ್ಜುನ ವೃಕ್ಷಗಳನ್ನ ಬೆಳೆಸ್ತಾನೆ ಕೃಷ್ಣ ಪರಮಾತ್ಮ. ಒಂದು ನಳ ನಲಕೂಬರ ಅಂತ, ನಲಕೂಬರ ಮಣಿಗ್ರೀವ. ನಲಕೂಬರ ಅಂತ ಒಬ್ಬನಿಗೆ ಹೆಸರು, ಇನ್ನೊಬ್ಬ ಮಣಿಗ್ರೀವ ಅಂತ. ಸರಿನಾ? ಅವರ ಅಪ್ಪನಲ್ಲಿ ಪರಮಾತ್ಮ ಇದ್ದಾನೆ ಕೃಷ್ಣ. ವಿತ್ತೇಶ ವಸೂನಾಂ ಪಾವಕಶ್ಚಾಸ್ಮಿ. ಅಷ್ಟವಸುಗಳು, ಅದರಲ್ಲಿ ನಮ್ಮ ಭೀಷ್ಮಾಚಾರ್ಯರೊಬ್ಬರು. ಆ 8 ಮಂದಿ ವಸುಗಳಲ್ಲಿ ನಾನು ಪಾವಕನೆಂಬ ವಸುವಿನಲ್ಲಿ ಇದ್ದೇನೆ. ಯಾವ ರೂಪದಿಂದ? ಪಾವಕನಾಮಕನಾಗಿಯೇ ಇದ್ದೇನೆ. ಪಾವಕನಾಮಕನಾಗಿ, ಅರ್ಥಾತ್ ಪಾವಕನೆಂಬ ಹೆಸರುಳ್ಳವನಾಗಿ ಪಾವಕ ಎಂಬ ವಸುವಿನಲ್ಲಿ ಇದ್ದೇನೆ. ಮೇರು ಶಿಖರಿಣಾಮಹಂ. ಅಹಂ ಶಿಖರಿಣಾಂ ಮೇರು. ಪರ್ವತಗಳ ರಾಜ ಯಾವುದು? ಇದು ಮೇರು ಪರ್ವತ. ಅದರ ವೈಶಿಷ್ಟ್ಯ ನೋಡಿ ಎಷ್ಟಿರ್ಬೇಕು, ಗೊತ್ತಿರಬೇಕು. ಅದ್ರದ್ದೇನು, ಎಲ್ಲ ಪರ್ವತಗಳಿಂದ ಒಂದು ವೈಶಿಷ್ಟ್ಯ ಅದರಲ್ಲಿ ಇದೆ. ಏನು ಕೇಳಿದ್ದೀರಾ? ಹೌದು, ಮೇಲೆ ಫ್ಲಾಟ್ ಇರುತ್ತೆ, ಕೆಳಗಡೆ ನೋಡಿ ತುದಿಯಲ್ಲಿ ನಿಲ್ಲಕ್ಕೆ ಯಾರಿಂದ ಸಾಧ್ಯ? ಚೂಪಾಗಿರುತ್ತೆ. ಯಾಕೆ? ಪರ್ವತ ಅಲ್ಲಿ ಪರಮಾತ್ಮ ಇರುವುದರಿಂದ. ಆದ್ದರಿಂದ ಅದಕ್ಕೆ ಅಷ್ಟು ವೈಶಿಷ್ಟ್ಯ. ಆದ್ದರಿಂದ ಯಾವ ರೂಪದಿಂದ? ಮೇರುನಾಮಕನೆಂಬ ವಿಭೂತಿ ರೂಪದಿಂದಲೇನೆ ಆ ಒಂದು ಮೇರು ಪರ್ವತದಲ್ಲಿ ಇದ್ದೇನೆ. ನಾನಿರುವುದರಿಂದಲೇನೆ ಅವಕ್ಕೆ ಆಯಾಯ ರೀತಿ ಹೆಸರು ಬಂದಿದೆ. ಎಷ್ಟು ಇಲ್ಲಿ ಶಂಕರ ಅಂತ ಹೇಳಿದ್ವಿ. ರುದ್ರಾಣಾಂ ಶಂಕರಶ್ಚಾಸ್ಮಿ. ಶಂಕರ ಅಂತ ಪರಮಾತ್ಮನಿಗೆ ಯಾಕೆ ಕರೀತಾರೆ? ಶಂ ಕರೋತಿ ಇತಿ ಶಂಕರ. ಶಂ ಅಂತಂದ್ರೆ ಸುಖ ಅಂತ ಅರ್ಥ. ಯಾರು ಸುಖವನ್ನು ಕೊಡ್ತಾನೋ, ಯಾರು ಉಂಟು ಮಾಡ್ತಾನೋ ಅವನೇ ಶಂಕರ. ಆ ಏಕಾದಶ ರುದ್ರರಲ್ಲಿ ಇರುವಂತಹ ಶಂಕರನಿಗೂ ಶಂ ಕೊಡುವವನು ಆ ಶಂಕರ ನಾರಾಯಣ. ಸುಖ ಸ್ವರೂಪ, ಜ್ಞಾನಾನಂದಮಯ, ಸುಖಶಕ್ತಿ ಪಯೋನಿಧಿ. ಆದ್ದರಿಂದಾಗಿ ಶಂಕರ ಅಂತಂದ್ರೆ ಅವನೇ. ಪಾವಕ, ವಿತ್ತೇಶ ಹೇಳಿದೆ ನಾನು. ವಿತ್ತಸ್ಯ ಈಶ, ಸಂಪತ್ತಿಗೆ ಸ್ವಾಮಿ ಹೇಳಿದೆ. ಲಕ್ಷ್ಮಿಯ ಗಂಡನೇ ಅವನಾಗಿದ್ದಾನೆ. ಪಾವಕ ಅರ್ಥಾತ್ ಇಲ್ಲಿ ಪಾವಕ ಅಂತಂದ್ರೆ ಶುದ್ಧಿಕರ್ತೃ ಅಂತ ಅರ್ಥ. ಪಾವಯತಿ ಇತಿ ಪಾವಕ. ಶುದ್ಧಗೊಳಿಸುವುದು ಯಾವುದೋ ಅದು ಪಾವಕ. ನಮ್ಮ ಮನಸ್ಸೆಂಬ ಅಂತರಂಗ ಯಾವಾಗ ಶುದ್ಧವಾಗತ್ತೆ? ಪರಮಾತ್ಮನ ನಾಮಸ್ಮರಣೆ ಆದಾಗ. ಆದ್ದರಿಂದ ಒಳಗಿನ ಶುದ್ಧಿಗೆ ಬಹಳ ಮಹತ್ವ ಇದೆ. ನಾ ಬಾರಿಗೂ ಹೇಳ್ತಾ ಇದ್ದೇನೆ, ಒಳಗಿನ ಶುದ್ಧಿ ಆದರೆ ಇನ್ಯಾವ ತೀರ್ಥಸ್ಥಾನದ ಅಪೇಕ್ಷೆ ಇಲ್ಲ. ಆದ್ದರಿಂದಾಗಿ ಪಾವಯತಿ,
ಪಾವನ, ಅದಕ್ಕೆ ಎಂಥ ಪರಮ ಪಾವನ ಅಂತ ಹೇಳ್ತೇವೆ. ಏನು ಪಾವನ? ಪಾವಯ ಶುದ್ಧಗೊಳಿಸುವುದು ಅಂತ ಅರ್ಥ. ಪಾವಯತಿ ಇತಿ ಪಾವಕಃ ಅಕ್ಪ್ರತ್ಯಯ ಬಂದಿದೆ ಇಲ್ಲಿ. ಇಲ್ಲಿ ಬಂದು ನಮ್ಮ ಎಲ್ಲರನ್ನೂ ಕೂಡ ಶುದ್ಧಗೊಳಿಸುವಂತಹ ಏಕೈಕ ವ್ಯಕ್ತಿ ಅದು ಪರಮಾತ್ಮನ ನಾಮ. ಆದ್ದರಿಂದ ಪಾವಕ ಅಂತಂದ್ರೆ ಅವನೇ. ಪಾವಕ ನಾಮಕನಾಗಿ ಅಷ್ಟವಸುವಿನಲ್ಲಿ ಇರುವಂತಹ ಬರೀ ಪಾವಕ ಎಂಬ ಹೆಸರುಳ್ಳಂತಹ ಆ ಒಬ್ಬ ವಸುವಿನಲ್ಲಿ ಪಾವಕ ನಾಮಕನಾಗಿ ಪರಮಾತ್ಮನೇ ಇರುವುದರಿಂದ ಅವನಿಗೆ ಒಂದು ವೈಶಿಷ್ಟ್ಯ. ಮೇರುಹು ಅಂತ ಹೇಳುತ್ತೇವೆ. ಇದರ ಅರ್ಥ ಏನು? ಮೇರುಹು ಮಾ ಈರಹ ಯಸ್ಯ ಸಹ ಮೇರುಹು. ಏನಿದು? ಮಾ ಅಂತಂದ್ರೆ ನಿಷೇಧ ಅಂತರ್ಥ, ಇಲ್ಲ ಅಂತರ್ಥ. ಏನಿಲ್ಲ? ಅವನಿಗೆ ಇನ್ನೊಬ್ಬ ಪ್ರೇರಕನಿಲ್ಲ. ಈರ ಈಶ ಎರಡು ಒಂದೇ, ಸರಿನಾ? ಈರ ಈಶ. ಅದರಿಂದ ಅವನಿಗೆ ಇನ್ನೊಬ್ಬ ಪ್ರೇರಕನಿಲ್ಲದೇ ಇರುವಂತಹ ಸ್ವಭಾವದವನು ಪರಮಾತ್ಮ. ಆದ್ದರಿಂದಾಗಿ ಅವನು ಮೇರು ಅಂತ ಕರೆಸಿಕೊಳ್ತಾನೆ. ಮೇರು ನಾಮಕನಾಗಿ ಪರ್ವತದಲ್ಲಿ ಇರುವುದರಿಂದ, ಆ ಮೇರು ಪರ್ವತದಲ್ಲಿ ಇರುವುದರಿಂದ ಆ ಮೇರು ಪರ್ವತವು ಎಲ್ಲ ಪರ್ವತಕ್ಕಿಂತ ವಿಲಕ್ಷಣವಾದ ಪರ್ವತ ಅಂತ ಕರೆಸಿಕೊಳ್ಳಲ್ಪಡುತ್ತದೆ. ಸರಿನಾ? ಇದರ ಅರ್ಥವನ್ನು ನೋಡೋಣ. ರುದ್ರಾಣ ಏಕಾದಶ ರುದ್ರರಲ್ಲಿ ಶಂಕರಶ್ಚಾಸ್ಮಿ, ಶಂಕರನೆಂಬ ಹೆಸರುಳ್ಳವನಾಗಿದ್ದೇನೆ, ಶಂಕರನಾಗಿದ್ದೇನೆ. ಎಲ್ಲದರಲ್ಲೂ ನೀವು ಅದನ್ನು ಇಟ್ಕೊಂಡ್ಬಿಡಿ. ಶಂಕರನಲ್ಲಿ ಶಂಕರ ಎಂಬ ರೂಪದಿಂದ, ವಿತ್ತೇಶನಲ್ಲಿ ಅರ್ಥಾತ್ ಕುಬೇರನಲ್ಲಿ ವಿತ್ತೇಶ ಎಂಬ ರೂಪದಿಂದ, ಅಷ್ಟವಸುಗಳಲ್ಲಿ ಇರುವಂತಹ ಪಾವಕನಲ್ಲಿ ಪಾವಕ ಎಂಬ ರೂಪದಿಂದ, ಆ ದೊಡ್ಡ ದೊಡ್ಡ ಪರ್ವತಗಳಲ್ಲಿ ಮೇರು ಪರ್ವತದಲ್ಲಿ ಮೇರು ಎಂಬ ರೂಪದಿಂದ, ಈ ರೀತಿಯೆಲ್ಲ ಇಟ್ಕೊಂಡ್ಬಿಡಿ. ಅದನ್ನು ಮತ್ತೆ ಪ್ರತ್ಯೇಕ ಇಂತಹ ರೂಪದಿಂದ ನಾನು ಇಂಥವರಲ್ಲಿ ಇದ್ದೇನೆ ಅಂತ ಹೇಳೋದು ಬೇಡ. ರುದ್ರಾಣ ಏಕಾದಶ ರುದ್ರರ ಮಧ್ಯದಲ್ಲಿ ಶಂಕರಶ್ಚಾಸ್ಮಿ, ಶಂಕರನಾಗಿದ್ದೇನೆ. ವಿತ್ತೇಶಃ ಕ್ಷಮಿಸಿ, ಯಕ್ಷರಕ್ಷಸಾಂ, ಯಕ್ಷರಾಕ್ಷಸರ ಮಧ್ಯೆ ವಿತ್ತೇಶಃ ಅಸ್ಮಿ, ವಿತ್ತೇಶನಾಗಿದ್ದೇನೆ. ಹಿಂಗೆ ಬರೀರಿ, ವಿತ್ತೇಶನಾಗಿದ್ದೇನೆ. ವಸೂನಾಂ ಅಷ್ಟವಸುಗಳ ಮಧ್ಯೆ ಅಷ್ಟವಸುಗಳ ಪಾವಕಶ್ಚಾಸ್ಮಿ, ಪಾವಕನಾಗಿದ್ದೇನೆ. ಶಿಖರಿಣಾಂ ಪರ್ವತಗಳ ಮಧ್ಯೆ ಮೇ ಅಹಂ ನಾನು,
ಅಹಂ ನಾನು ಮೇರುಹು ಮೇರುವಾಗಿದ್ದೇನೆ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಇಲ್ಲಿ ಯಕ್ಷ ರಾಕ್ಷಸಾಮಲ್ಲಿ ಯಕ್ಷ ರಾಕ್ಷಸರು ಅಂತ ಹೇಳಿದ್ರಲ್ಲ, ಯಕ್ಷರ ಗುಂಪಿನಲ್ಲೇ ರಾಕ್ಷಸರು ಒಂದು ಗಣ ಇದೆ ಅಂತನಾ? ಹಾ, ಹೌದು. ಹರೆಯೇ ನಮಃ. ಪ್ರಶ್ನೆ ಅಂತ ಇಲ್ಲ ಆಚಾರ್ಯ. ಇದು ಒಳಗಿನ ಅರ್ಥ ತಗೋಬೇಕಾದ್ರೆ ಯಾರಿಗೂ ಸ್ವತಂತ್ರ ಇಲ್ಲ, ಎಲ್ಲರೂ ಅಸ್ವತಂತ್ರರು. ಬೆಂಬರೂಪಿ ಪರಮಾತ್ಮ ಅವ್ರನಲ್ಲಿ ಕೂತ್ಕೊಂಡು ಜೀವಗಣ ಆಗ್ಲಿ, ರಾಕ್ಷಸಗಣ ಆಗ್ಲಿ, ಜಡಾನೇ ಆಗ್ಲಿ, ಮೇರು ಪರ್ವತ ಹ್ಮ್ ಎಲ್ಲ ಚಲನೆ ಮಾಡೋದು ನಮ್ಮಪ್ಪ ಹರಿ ಒಬ್ಬನೇ. ಹೆಸರು ಬೇರೆ ಇರ್ಬೋದು, ಆದ್ರೆ ಒಳಗಡೆ ಕೂತ್ಕೊಂಡು ಕೃಷ್ಣಾಚಾರ್ಯ ಒಳಗಿಂದ ಪ್ರೇರಣೆ ಮಾಡ್ತಾ ಇರೋ ಹರಿಯೇನೆ. ಈಗ ನಾವು ಮಾತಾಡ್ತಾ ಇರೋದು ಅದನ್ನು ಹರಿಯೇ. ಎಲ್ಲ ಪ್ರೇರಣೆ ಮಾಡ್ತಾ ಇರೋದು ಹರಿಯೇ. ನಾನ್ ಮಾಡ್ತಾ ಇದ್ದೀನಿ ಅಂತ ನಾನು ಅನ್ಕೋಬಾರ್ದು, ಅದು ತಪ್ಪೋದು. ಅನ್ಕೊಂಡ್ರೆ ಅದರದ್ದು ಪಾಪ ಪುಣ್ಯ ನನ್ಗೆ ಅಂಟ್ಕೊಳತ್ತೆ. ನಾನೇ ಮಾಡ್ಲಿಲ್ಲ ಅಂದ್ಬಿಟ್ರೆ ಗೋವಿಂದ ನಾಮಕರ್ತ. ಎಲ್ಲ ಮಾಡಿಸೋದು ಅವನೇ, ಮಾಡೋದು ಅವನೇ, ಎಲ್ಲ ಅವನೇ. ಸೊ ಇದರಲ್ಲಿ ಈ ಹಿಂದಿನ ಪದ್ಯ, ಈ ಪದ್ಯ, ಮುಂದಿನ ಪದ್ಯ ಎಲ್ಲತಲ್ಲೂ ಅದೇ ಅದೇ ಸಾರ ಅಂತ ಹೌದು ನಾನು. ಹೌದು, ಸಂಪೂರ್ಣವಾಗಿ ಅದೇ. ಧನ್ಯವಾದ. ಆಚಾರ್ಯ, ಮೇರು ಅಂದ್ರೆ ಪ್ರೇರಕ ಅಂತ ಅರ್ಥ ತಗೋಬಹುದಾ? ಹಾ, ಮಾ ಈರಹ ಯಸ್ಯ. ಈರ ಅಂತಂದ್ರೆ ಅದೇ ಪ್ರೇರಕ ಅಂತ ಅರ್ಥ. ಯಾರಿಗೆ ಮಾ ಈರಹ ಯಸ್ಯ, ಯಸ್ಯ ಯಾರಿಗೆ, ಈರಹ ಮಾ ಯಾರಿಗೆ ಇನ್ನೊಬ್ಬ ಪ್ರೇರಕನೇ ಇಲ್ಲವೋ ಅವನೇ ಮೇರು ಅಂತ ಅರ್ಥ. ಯಾರಿಗೆ ಇಲ್ಲ, ಅವನೊಬ್ಬನಿಗೆ ಇಲ್ಲ. ನಮಗಿಲ್ಲ ಅಂತ ಹಾರಾಡ್ತಿರ್ತೇವೆ. ಒಂದು ಆಫೀಸ್ MD ಆಗ್ಬಿಟ್ವಿ ಅಂತಂದ್ರೆ ನಮ್ಗಿಂತ ಮೇಲಿನ ಯಾರು ಇಲ್ಲ ಅಂತ ಹಾರಾಡ್ತಿರ್ತೇವೆ. ಹಾಗಲ್ಲ, ಪರಮಾತ್ಮನೇ ನಿಜವಾದ ಮೇರು ಅಂತ ಅರ್ಥ. ಆಚಾರ್ಯ, ಮತ್ತೆ ಪಾವಕ ಅಗ್ನಿಗೂ ಹೇಳ್ತಾರಲ್ಲ, ಹೌದು 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 ಹೌದು. ಸೊ ಇಲ್ಲಿ ಅಷ್ಟವಸುಗಳಲ್ಲಿ ಪಾವಕನೂ ಒಬ್ಬ. ಅದೇ ಹೇಳಕ್ ಮಾಡಿದ್ದೇನೆ. ಅಷ್ಟವಸಲ ಅಗ್ನಿನೂ ಒಬ್ಬ. ಓ, ಅಗ್ನಿನೇ ಬರತ್ತಾ ಅದು? ಹೌದೌದು, ಅಗ್ನಿನೇ ಬರೋದು. ಪಾವಕ ಅಂದ್ರೆ ಅಗ್ನಿನೇ. ಆದ್ದರಿಂದ ಅದಕ್ಕೆ ಹೇಳೋದು, ಆ ಪಾವಕದಲ್ಲಿ ಪಾವಕನಾಮಕನಾಗಿದ್ದೇನೆ, ಆದ್ದರಿಂದಾಗಿ ವಿಶೇಷವಾಗಿ ಯಜ್ಞವನ್ನ ಮಾಡಿ ಅಂತ ಅರ್ಥ. ಅಗ್ನಿಗ ಅನಲ ಅಂತಾನು ಅಂತಾರ. ಅನಲ ಅಂತ ಅಂತಾರೆ. ಅಗಾನ್ ನಯತಿ ಇತಿ ಅಗ್ನಿ. ನಾವು ಕೊಟ್ಟಿರುವಂತಹ ಒಂದು ಹವಿಸ್ಸನ್ನ, ಹೋಮದ್ರವ್ಯವನ್ನ ನೇರವಾಗಿ ಪರಮಾತ್ಮನಿಗೆ ಮುಟ್ಟಿಸ್ತದೆ. ಅದು ಅನುಸಂಧಾನ ಪೂರ್ವಕವಾಗಿ. ಅನಲ ವಾಯು ಕೂಡ ಹೌದಲ್ವಾ ಆಚಾರ್ಯ? ಅದು ಅನಿಲ. ಅನಿಲದಿಂದ ಹುಟ್ಟಿದ್ದು, ಆದ್ದರಿಂದಾಗಿ ಅನಲ. ಹೌದು. ಪಂಚಭೂತಗಳು ತಗೊಂಡಾಗ ಮೊದಲು ವಾಯು, ಆಮೇಲೆ ಅಗ್ನಿ. ಪಂಚಭೂತಗಳಲ್ಲಿ ತಗೊಂಡ ಮೊದಲು ಆಕಾಶ. ಅದೇ ಆಕಾಶ, ವಾಯು, ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ. ಸರಿ, ಮುಂದೆ ಹೋಗೋಣ. ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಅರ್ಜುನ, ಸರಿಯಾಗಿ ಕೇಳಿಸ್ಕೋಪ. ಪುರೋಹಿತರ ಮಧ್ಯೆ ಪ್ರಧಾನ ಪುರೋಹಿತರು ಅಂದ್ರೆ ಅದು ಬೃಹಸ್ಪತ್ಯಾಚಾರ್ಯರು.
ಅವರಲ್ಲಿ ನಾನು ಇದ್ದೇನೆ, ಬೃಹಸ್ಪತಿ ನಾಮಕನಾಗಿಯೇನೇ ಇದ್ದೇನೆ. ಅವರಲ್ಲಿ ಬೃಹಸ್ಪತಿ ನಾಮಕನಾಗಿಯೇನೇ ಇದ್ದೇನೆ. ಆದ್ದರಿಂದಾಗಿ ಅವರಿಗೆ ವಿಶೇಷವಾದ ಪ್ರಾಧಾನ್ಯತೆ ಪುರೋಹಿತರ ಮಧ್ಯದಲ್ಲಿ. ಏನು ಬೃಹಸ್ಪತಿ? ಬೃಹತಾಂ ಪತಿತ್ವಾತು ಬೃಹಸ್ಪತಿ, ಶ್ರೇಷ್ಠರಾದ ರಮಾ ಬ್ರಹ್ಮಾದಿಗಳಿಗೆ ಪತಿ ಸ್ವಾಮಿಯಾಗಿದ್ದಾನೆ ಪರಮಾತ್ಮ. ಆದ್ದರಿಂದಾಗಿ ಅವನು ಬೃಹಸ್ಪತಿ. ಅಂತಹ ಒಂದು ಬೃಹಸ್ಪತಿ ಶಬ್ದ ವಾಚ್ಯನಾದ ನಿಜವಾದ ಅನ್ವರ್ಥಾಮ ಪರಮಾತ್ಮನಿಗೆ ಸೇರೋದಿದು. ಇಂತಹ ಒಂದು ವಿಭೂತಿ ರೂಪ ಈ ಬೃಹಸ್ಪತ್ಯಾಚಾರದಲ್ಲಿದೆ. ಆದ್ದರಿಂದಾಗಿ ಪುರೋಧಸರ ಮಧ್ಯದಲ್ಲಿ, ಅರ್ಥಾತ್ ಪುರೋಹಿತರ ಮಧ್ಯದಲ್ಲಿ ಬೃಹಸ್ಪತ್ಯಾಚಾರ್ಯರು ಶ್ರೇಷ್ಠರು. ಸೇನಾನೀನಾಂ ಅಹಂ ಸ್ಕಂದಃ, ಸೇನಾ ನಾಯಕರ ಮಧ್ಯದಲ್ಲಿ ಸ್ಕಂದನಾಗಿದ್ದೇನೆ. ಅರ್ಥ ಏನು? ಸ್ಕಂದನಾತ್ ಇದು ಸ್ಕಂದಃ. ಏನಿದ್ರ ಅರ್ಥ ಅಂತಂದ್ರೆ, ಇಲ್ಲಿ ಸ್ಕಂದ ಧಾತು ಇದೆ, ಅಚ್ ಪ್ರತ್ಯಯ ಇದೆ, ಸೇರಿ ಸ್ಕಂದ ಅಂತ ಆಗಿದೆ. ಅದರ ಅರ್ಥ ನಿಜವಾಗ್ಲು ಅಂತಂದ್ರೆ, ಸೃಷ್ಟಿಕಾಲದಲ್ಲಿ ಜಗತ್ತನ್ನ ತನ್ನಿಂದ ಹೊರಹಾಕುವವನೇ ಸ್ಕಂದ ಅಂತ ಅರ್ಥ. ನಿಜವಾದ ಅದರ ಶಬ್ದ ನಿಷ್ಪತ್ತಿ. ಸೃಷ್ಟಿಕಾಲದಲ್ಲಿ ಜಗತ್ತನ್ನ ಹೊರಹಾಕುವವನು ಯಾರೋ ಅವನೇ ನಿಜವಾದ ಸ್ಕಂದ. ಹಾಗಾದ್ರೆ ಈ ಸೇನಾ ನಾಯಕರಲ್ಲಿರುವ ಶಂಕರನ ರುದ್ರದೇವರ ಮಗ ಸ್ಕಂದನೇ. ಅವನಲ್ಲಿಯೇನೇ ಪರಮಾತ್ಮ ಇದ್ದಾನೆ. ಯಾವ ರೂಪದಿಂದ? ಸ್ಕಂದ ರೂಪದಿಂದಲೇನೆ ಇದ್ದಾನೆ. ಅದರಿಂದಾಗಿ ಸೇನಾ ನಾಯಕರ ಮಧ್ಯದಲ್ಲಿ ಇವನೇ ಶ್ರೇಷ್ಠವಾದ ನಾಯಕ. ಯಾರು? ಸ್ಕಂದ. ಸರಸಾಮಸ್ಮಿ ಸಾಗರ. ಅಯ್ಯೋ, ಇದೇನಚರಿದು? ನಮಗೆ ಹಳ್ಳ ಗೊತ್ತು, ಕೊಳ್ಳ ಗೊತ್ತು, ಬಾವಿ ಗೊತ್ತು, ನದಿ ಗೊತ್ತು, ಸಮುದ್ರ ಗೊತ್ತು, ಸಾಗರ ಗೊತ್ತು, ಸರೋವರ ಗೊತ್ತು. ಸರೋವರ ಹೌದು, ಸಾಗರ ಸರೋವರದಲ್ಲಿ ಶ್ರೇಷ್ಠವಾದದ್ದು ಸಾಗರ ಅಂತ ಹೇಳ್ತಾರೆ. ಅದೇಗ್ ಸರಿ? ಸರಸಾಮಸ್ಮಿ ಸಾಗರ ಅದೇಗ್ ಸರಿ? ಸರೋವರ ಶಬ್ದದ ಅರ್ಥವೇ ಗೊತ್ತಿಲ್ಲ ಅಂತಾಯ್ತು. ಎಲ್ಲಿ ನೀರು ನಿಂತಿರ್ತವೋ, ಬೇಕಾದಷ್ಟು ನೀರು ನಿಂತಿರ್ತವೋ, ಎಲ್ಲಿ ಹರಿಯೋದಿಲ್ಲವೋ ಅದು ಸರೋವರ ಅಂತ ಅರ್ಥ. ಅರ್ಥ ಆಯ್ತಾ ಸರೋವರದ ನಿಜವಾದ ಅರ್ಥ? ಎಲ್ಲಿ ನೀರು, ಬೇಕಾದಷ್ಟು ನೀರು ಒಂದೇ ಕಡೆ ನಿಂತಿರ್ತವೋ, ಅದಕ್ಕೆ ಮತ್ತೊಂದು ಕಡೆ ಹರಿವು ಎಲ್ಲಿ ಇಲ್ಲವೋ ಅದು ಸರೋವರ ಅಂತ ಅರ್ಥ. ಹಾಗಾದರೆ ಸಾಗರವೂ ಸರೋವರವೇನೆ? ಸಮುದ್ರವೂ ಸರೋವರವೇನೆ? ಸರೋವರನು ಸರೋವರನೇ. ಹೌದಾ? ಸರೋವರ. ಹಾಗಾದ್ರೆ ಯಾವುದು ಶ್ರೇಷ್ಠ? ಸಾಗರವೇ ಶ್ರೇಷ್ಠ. ಅದರಲ್ಲಿ ನಾನು ಸಾಗರ ನಾಮಕನಾಗಿ ಇದ್ದೇನೆ ಅಂತರ್ಥ. ಸಾರಸ್ಯ ಗರಹ ಅಂತಂದ್ರೆ ಶುಭಂ ಪಿಬತ್ತಿ ಸೌ ನಿತ್ಯಂ ನಾಶುಭಂ ಸ ಹರಿಪಿಬೇತ್. ಪರಮಾತ್ಮ ಬರೀ ಸಕಲ ಜೀವರಲ್ಲಿ ಇದ್ದು ಆ ಪುಣ್ಯಭೂತವಾದ ಸಾರವನ್ನ ಮಾತ್ರ ಉಣುತ್ತಾನೆ ಪರಮಾತ್ಮ. ಪುಣ್ಯಭೂತವಾದದ್ದನ್ನು ಆ ಒಂದು ಸಾರ ಭಾಗವನ್ನು ಮಾತ್ರ ಹರಣ ಮಾಡ್ತಾನೆ ಪರಮಾತ್ಮ. ಆದ್ದರಿಂದಾಗಿ ಆ ಸಾರಭೂತವಾದದ್ದನ್ನು ಉಣ್ಣುವುದರಿಂದ ಅವನು ಸಾಗರ. ಸಾಗರ ಶಬ್ದ ವಾಚ್ಯನಾದ ಆ ಪರಮಾತ್ಮ ಈ ಒಂದು ಜಡವಾದ ಸಾಗರದಲ್ಲಿ ಇರುವುದರಿಂದ ಸರೋವರಗಳ ಮಧ್ಯದಲ್ಲಿ ಈ ಒಂದು ಸಾಗರವೇ ಶ್ರೇಷ್ಠವಾಗಿದೆ ಅಂತ ಕೃಷ್ಣನ ಮಾತು. ಆಚಾರ್ಯ, ಸ್ಕಂದದ್ದು ಹೇಳಿದ್ರಲ್ಲ, ಅದು ಇನ್ನೊಮ್ಮೆ ಹೇಳಿ ಆಚಾರ್ಯ. ಸೃಷ್ಟಿಕಾಲದಲ್ಲಿ ಜಗತ್ತನ್ನ ಹೊರಹಾಕುವುದು ಅಂತ. ಇದು ಬೃಹಸ್ಪತಿ ಇದು ಹೇಳ್ತೀರಲ್ಲ, ಬೃಹತಾಂ ಪತಿತ್ವಾತು ಬೃಹಸ್ಪತಿ. ಅಂದ್ರೆ ಯಾರಿಗೆ ಪತಿ ಅಂತ ಅರ್ಥ? ಯಾರು ಬೃಹತಾಂ ಅಂತಂದ್ರೆ ರಮಾ ಬ್ರಹ್ಮಾದಿ ದೇವತೆಗಳು ದೊಡ್ಡವರು, ಅವರಿಗೂ ಕೂಡ ಪತಿಯಾಗಿದ್ದಾನೆ. ಯಾರು? ನಾರಾಯಣ. ಸರಿನಾ? ಪತಿ ಅಂದ್ರೆ ಒಡೆಯ ಅಂತ ತಗೋಬೇಕು. ಒಡೆಯ ಅಂತ ಅರ್ಥ. ಹೌದು. ಪಾತಿ ಇತಿ ಪತಿ, ಗಂಡ ಅಂತಲ್ಲ.
ಗಂಡ ಹೆಂಡತಿಯನ್ನು ರಕ್ಷಣೆ ಮಾಡ್ತೀನಿ ಅಂದ್ರೆ ಪತಿ. ನಿಮ್ಮ ಅಪ್ಪನೂ ನಿಮಗೆ ರಕ್ಷಣೆ ಮಾಡಿದ್ದಾರೆ, ಅವರು ನಿಮಗೆ ಪಾಲಕ ಅಂತ ಕರೀತಾರೆ. ಪತಿ ಅಂದ್ರೆ ಮತ್ತೆ ಯಾರ್ಯಾರು ಪತಿ ಅಂತ ಇದು ಗೊತ್ತಾಗೋದಿಲ್ಲ ಅಂತ. ಯಾರ್ಯಾರು ನಿಮ್ಮನ್ನ ರಕ್ಷಣೆ ಮಾಡ್ತಾರೋ ಅವರೆಲ್ಲ ಪತಿ. ಪತಿ, ಅಧಿಪತಿ, ಭೂಪತಿ, ಸೇನಾಪತಿ. ಆಮೇಲೆ ಹಾ. ಸಾಗರ ಅಂದ್ರೆ ಸಾರವನ್ನು ಸಾರವನ್ನು ಮಾತ್ರ ಉಣ್ಣುವಂತವನು ಅವನು ಸಾಗರ. ಅದ್ಭುತ ಇದೆ, ಬಿಡ್ಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಈ ಒಂದು ಅಧ್ಯಾಯವನ್ನ ಕೇಳಲೇಬೇಕು ಅನ್ಸುತ್ತೆ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಇದರ ಅರ್ಥವನ್ನು ನಾಳಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವೇಶ.